ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ನಾನು ನಿಮಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರೂ ಒಂದೊಂದು ಪ್ರಶ್ನೆಯನ್ನು ಬರ್ಕೊಂಬರಬೇಕು ಚೀಟಿಯಲ್ಲಿ ಅಂತ ಹೇಳಿದ್ದೆ. ಹಾಗೆ ನೀವೆಲ್ಲರೂ ಬರ್ಕೊಂಬಂದಿದ್ದೀರಾ ಅಂತ ತಿಳ್ಕೊತೀನಿ. ಈಗ ಒಬ್ಬೊಬ್ಬರೇ ಆಗಿ ಬಂದು ಆ ಚೀಟಿಯನ್ನು ಈ ಬಾಕ್ಸ್ ಒಳಗಡೆ ಹಾಕಬೇಕು. ಪ್ರತಿಯೊಂದು ಚೀಟಿಯಲ್ಲೂ ಒಂದೊಂದು ಪ್ರಶ್ನೆ ಇರುತ್ತೆ. ಈಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಯನ್ನು ಬರೆದುಕೊಂಡು ಬಾಕ್ಸಲ್ಲಿ ಹಾಕಿದ್ದೀರಾ ಅಂತ ಭಾವಿಸ್ತೀವಿ. ಈಗ ಯಾರ್ಯಾರು ಈಗಾಗಲೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಯಾರು ರೆಡಿ ಇದ್ದೀರಾ ಅವರು ಈ ಕಡೆ ಎದ್ದು ಬನ್ನಿ. ಮೊದಲನೇ ಕ್ಯಾಂಡಿಡೇಟ್ ನೀವು ಅಭ್ಯರ್ಥಿ ಸೀಟ್ನಲ್ಲಿ ಕೂತ್ಕೊಳ್ಳಿ. ಮೊದಲನೇದಾಗಿ ಇನ್ನೊಂದು ಸರಿ ಹೇಳು. ಕಾರ್ಯಕ್ರಮದ ನಿಯಮಗಳನ್ನು ಗೊತ್ತಿದೆಯಲ್ಲ? ಫೋರ್ತ್ ಮಿಲಿಯಂ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಇನ್ನೊಂದು ಚೀಟಿ. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸ್ಕೂಲ್ ಬಿಟ್ಟು ಹೋಗೋದು ಯಾವಾಗ ಹೇಳಿದ್ದು ನಿಮಗೆ? ನಿಮಗೆ ಯಾವಾಗ ಹೇಳಿದ್ದು? ಜೆರಾಕ್ಸ್ ಮಾಡಕ್ಕೆ ಯಾವಾಗ ಹೇಳಿದ್ದು? ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸರಿಯಾದ. ನೆಕ್ಸ್ಟ್. ಭಾರತದ ರೈತರು ಸಾಲದಲ್ಲೇ ಬದುಕಿ ಸಾಲ ಇದ್ದರು ಎಂದು ಹೇಳಿದವರು ಯಾರು? ಸರಿಯಾದ. ಕ್ಲಾಪ್ಸ್. ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು? 1861. ಸರಿಯಾದ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಭಾರತೀಯ
ಹಾಂ. ನೀವು ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ. ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ನಿಮ್ಮ ಹೆಸರೇನು? ನೀವು ಎಲ್ಲಿಂದ ಬಂದಿದ್ದೀರಾ? ಕಡೂರು. ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಏನು ಅನಿಸ್ತಿದೆ? ಕಾರ್ಯಕ್ರಮವನ್ನು ಮುಂದುವರಿಸೋಣ. ಚೀಟಿ. ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. ಸರಿಯಾದ ಬ್ರಿಟಿಷ್ ಕಾಲದ ನಾಗರಿಕ ನ್ಯಾಯಾಲಯ ಯಾವುದು? ಬ್ರಿಟಿಷರ ಕಾಲದ ನಾಗರಿಕ ನ್ಯಾಯಾಲಯ ಯಾವುದು? ದಿವಾನ್. ಸರಿಯಾದ ಪದ. ದಿವಾನ್. ಸರಿಯಾದ. ಸ್ವಂತಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸ್ವಂತಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1919ರ ಭಾರತ ಸರ್ಕಾರ. ಸರಿಯಾದ. ಮಹಲ್ ಎಂದರೆ ಏನು? ಅಪರಾಧ ತೆರಿಗೆ ಎಂದರೇನು? ಅಪರಾಧ ತೆರಿಗೆ ಎಂದರೇನು? ಬ್ರಿಟಿಷ್ ಈಸ್ಟ್ ಇಂಡಿಯಾವು ರೈತರ ಹತ್ರ ಇಸ್ಕೊಂತಿದ್ದಂಥ ತೆರಿಗೆಯನ್ನು ಅಪರಾಧ ತೆರಿಗೆ ಎಂದು ಸ್ಟಾರ್ಟ್. ನೀವು ತಪ್ಪಾದ ಉತ್ತರವನ್ನು ನೀಡಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರೇನು? ನೀವು ಎಲ್ಲಿಂದ ಬಂದಿದ್ದೀರಿ? ಊರ ಹೆಸರು ಹೇಳು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಏನು ಅನಿಸ್ತಿದೆ? ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮಹಲ್ದಾರಿ ಪದ್ಧತಿಯನ್ನು ಮೊದಲು ಪ್ರಯೋಗಿಸಿದವರು ಯಾರು? ಹೇಳಿ ಉತ್ತರ ಹೇಳು. ತಡಿ. ಮಹಲ್ದಾರಿ ಪದ್ಧತಿಯನ್ನು ಮೊದಲು ಪ್ರಯೋಗಿಸಿದವರು ಯಾರು? ಸರಿಯಾದ. ಸ್ವಂತಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1919ರ ಭಾರತ ಸರ್ಕಾರ ಕಾಯ್ದೆ. ಕಲ್ಕತ್ತಾ, ಬಾಂಬೆ, ಮದ್ರಾಸುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು? ಕೇಳು. ಮಹಲ್ ಎಂದರೆ ಏನು? ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಿದ ಕಾಯ್ದೆ ಯಾವುದು?
ಕೇಳು. ಮುಸ್ಲಿಮರಿಗೆ ಪ್ರತ್ಯಕ್ಷ ಚುನಾವಣೆ ಮತಗಟ್ಟೆ ವ್ಯವಸ್ಥೆ ಜಾರಿಗೊಳಿಸಿದ ಕಾಯ್ದೆ ಯಾವುದು? 1909 ಭಾರತೀಯ ಪರಿಷತ್ ಕಾಯ್ದೆ. ಭಾರತ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಯಾವುದು? 1935 ಭಾರತ ಸರ್ಕಾರ ಕಾಯ್ದೆ. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1935 ಭಾರತ ಸರ್ಕಾರ ಕಾಯ್ದೆ. ಭಾರತದ ರೈತರು ಸಾಲದಲ್ಲೇ ಬದುಕಿ ಸಾಲದಲ್ಲಿ ಸತ್ತರು ಎಂದು ಹೇಳಿದವರು ಯಾರು? ಚಾರ್ಲ್ಸ್ ಬೆಟಾಕ್. ಸರಿಯಾದ ಉತ್ತರ. ಅಪರಾಧ ತೆರಿಗೆ ಎಂದರೇನು? ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ತೆರಿಗೆ. ಹಾಂ, ನಿಮ್ಮ ಉತ್ತರ ತಪ್ಪಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರೇನು? ನಮ್ಮ ಹೆಸರು ಮನೋಜ್. ನೀವು ಎಲ್ಲಿಂದ ಬಂದಿದ್ದೀರಿ? ಹಣೆಬೆನ್ನೂರಿಂದ ಬಂದಿದ್ದೇನೆ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಹಾ ಎಂದರೇನು? ತಾಲೂಕು. ಭಾರತದ ರೈತರು ಸಾಲದಲ್ಲೇ ಬದುಕಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. ಸರಿಯಾದ ಅಪರಾಧ ತೆರಿಗೆ ಎಂದರೇನು? ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರವು ಭಾರತೀಯರ ಮೇಲೆ ತೆರಿಗೆಯನ್ನು ಹಾಕಿ ತೆರಿಗೆಯನ್ನು ಇರಿಸಿಕೊಳ್ಳುವುದಕ್ಕೆ ಅಡ್ಮಿನ್ ಬಾರ್ನವರು ಅಪರಾಧ ತೆರಿಗೆ ಎಂದು ಹೇಳಿದರು. ಸರಿಯಾದ ಭಾರತದ ಮೊದಲ ವೈಸ್ರಾಯ್ ಯಾರು? ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಹೇಳಪ್ಪ. ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಯಾವುದು? 1935 ಭಾರತ ಸರ್ಕಾರ ಕಾಯ್ದೆ. ಸರಿಯಾದ ಉತ್ತರ. ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು? 1919. ತಪ್ಪು. 1909. ಇಲ್ಲ, ಆಯ್ತು, ಒಂದು ಸರಿ ತಪ್ಪಾದ ಹೇಳು. ನೀವು ತಪ್ಪಾದ ಉತ್ತರವನ್ನು ನೀಡಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ತಡಿ, ಹೇಳು. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಧನ್ಯವಾದ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ